ಇಡೀ ರಾಜ್ಯ ಬೆಳಗಾವಿ ಕಡೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿದೆ. ಬಿಕಾಸ್ ಅಲ್ಲಿ ಸದನ ಕದನ ಆರಂಭ ಆಗಿದೆ. ಏನು ಚರ್ಚೆ ಆಗುತ್ತೆ? ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೇನಪ್ಪ, ದಕ್ಷಿಣ ಕರ್ನಾಟಕದ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೇನಪ್ಪ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸುವರ್ಣಸೌಧದ ಒಳಗೆ ಕಲಾಪ, ಹೊರಗಡೆ ನಿಗಿ ಕೆಂಡ. ಅಧಿವೇಶನದ ಹೊತ್ತಲ್ಲೇ ಎಂಇಎಸ್ ಪುಂಡರು ಮತ್ತೆ ಕಿರಿಕ್ ತೆಗೆದಿದ್ದಾರೆ. ಈಗ ಮಹಾಮೇಳಾವ್ಗೆ ಬರ್ತಿದ್ದ ಪುಂಡರಿಗೆ ಖಾಕಿ ಬ್ರೇಕ್ ಹಾಕಿದೆ. ಪ್ರತಿಭಟನೆ ಮಾಡದಂತೆ ಎಂಇಎಸ್ ಪುಂಡರು ಪೊಲೀಸರ ವಶಕ್ಕೆ. ರಸ್ತೆಯಲ್ಲೇ ಬಿದ್ದು ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇವರು. ಎಂಇಎಸ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೂಡ ರಸ್ತೆಗಿಳಿದಿದ್ದಾವೆ. ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಎಂಇಎಸ್ ಪುಂಡಾಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಪಟ್ಟು ಹಿಡಿದಿದ್ದಾವೆ. ಪ್ರತಿಭಟನೆಗೆ ಆಗಮಿಸ್ತಾ ಇದ್ದ ಕರವೇ ಸಂಘಟನೆಗೂ ಕೂಡ ಪೊಲೀಸ್ನವರು ಬ್ರೇಕ್ ಹಾಕಿದ್ದಾರೆ. ಅರ್ಧದಲ್ಲೇ ತಡೆದು ಪೊಲೀಸ್ನವರು ಕರವೇ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಂಇಎಸ್ ಪುಂಡರ ಹಾವಳಿ ಹೆಚ್ಚಾಗಿಬಿಟ್ಟಿದೆ ಬೆಳಗಾವಿಯಲ್ಲಿ. ಒಂದು ಭಾಷೆ ವಿಚಾರ ಆಗಿರಬಹುದು, ಗಡಿ ವಿಚಾರ ಆಗಿರಬಹುದು, ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತ ಹೇಳಿ ಪುಂಡಾಟಿಕೆಯನ್ನ ಮಾಡೋದಾಗಿರ್ಬಹುದು, ಇದೆಲ್ಲವೂ ಕೂಡ ನಡೀತಾನೆ ಇದೆ. ಕನ್ನಡ ಹಬ್ಬ ನವೆಂಬರ್ 1 ಬಂತು ಅಂತ ಅಂದ್ರೆ ದೊಡ್ಡ ಮಟ್ಟದಲ್ಲಿ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಹೋರಾಟವನ್ನ ಮಾಡ್ತಾರೆ ಎಂಇಎಸ್ ಪುಂಡರು. ಆದ್ರೆ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮೀನಾಮೇಷ ಎಣಿಸುತ್ತಲ್ಲ, ಅದು ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಇದರ ಜೊತೆಗೆ ಈಗ ಇಡೀ ಸರ್ಕಾರ ಬೆಳಗಾವಿಯಲ್ಲಿದೆ. ಇಡೀ ಸರ್ಕಾರ ಜೊತೆಗೆ ವಿಪಕ್ಷಗಳು ಬೆಳಗಾವಿಯಲ್ಲಿದ್ದಾವೆ. ಈ ಎಂಇಎಸ್ ಪುಂಡರು ತಮ್ಮ ಪುಂಡಾಟಿಕೆಯನ್ನ ಅವರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಸರ್ಕಾರ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಇದರ ಬಗ್ಗೆ ಈ ಎಂಇಎಸ್ನವರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಕನ್ನಡಿಗರ ಒತ್ತಾಸೆ ಒಂದೇ, ಈ ಎಂಇಎಸ್ ಪುಂಡರನ್ನ ಕರ್ನಾಟಕದಿಂದ ಹೊರಗಡೆ ಹಾಕಿ ಅನ್ನೋದು. ದಯವಿಟ್ಟು ಇವತ್ತು ಪೊಲೀಸ್ ಇಲಾಖೆಯವರು ನಮ್ಮನ್ನ ಅರೆಸ್ಟ್ ಮಾಡಕ್ ಹೋಗ್ಬೇಡ್ರಿ. ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ವಿರೋಧವಾಗಿ ನಾವು ಏನ್ ಮಾಡ್ತಾ ಇಲ್ಲ. ಎರಡು ಮಿನಿಟ್ 7 ಮಿನಿಟ್ ಕೇಳ್ರಿ. ನಾವೇನ್ ಮಾಡ್ತಾ ಇಲ್ಲ. ಎಸ್, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸುವರ್ಣಸೌಧದ ಒಳಗಡೆ ಕಲಾಪ ನಡೀತಾ ಇದೆ, ಮತ್ತೊಂದು ಕಡೆ ಹೊರಗಡೆ ಎಂಇಎಸ್ ಪುಂಡರು ತಮ್ಮ ಪುಂಡಾಟಿಕೆಯನ್ನ ಮೆರೀತಾ ಇದ್ದಾರೆ. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಹಾಮೇಳಾವ್ಗೆ ಬರ್ತಾ ಇದ್ದಂತ ಪುಂಡರಿಗೆ ಪೊಲೀಸ್ನವರು ಬ್ರೇಕ್ ಹಾಕಿದ್ದಾರೆ. ಯಾಕೆ ಅಂತ ಅಂದ್ರೆ ಈ ಬಾರಿ ಅಂತೂ ಅತಿ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಲೆಕ್ಕಾಚಾರದ ಪ್ರಕಾರ ಒಂದು 600ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ.
ಯಾಕೆ ಅಂತ ಅಂದರೆ ಪೊಲೀಸ್ನವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಈ ಮಹಾಪುಂಡರಿದಾರಲ್ಲ ಪ್ರತಿ ಬಾರಿಯೂ ಕೂಡ ತಮ್ಮ ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ಅದು ಯಾಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದೇನು ಮಹಾರಾಷ್ಟ್ರನ, ಇದು ಕರ್ನಾಟಕ ಅಂತ ಅಂದರೆ ಇದು ಕನ್ನಡಿಗರಿಗೆ ಸೀಮಿತವಾಗಿರುವಂಥ ರಾಜ್ಯ. ಆದರೆ ಇಲ್ಲಿ ಬೆಳಗಾವಿ ಅಂತ ಬಂದಾಗ ಆ ಪುಂಡರದ್ದೇ, ಆ ಮರಾಠಿ ಪುಂಡರದ್ದೇ ಹಾವಳಿ ಹೆಚ್ಚಾಗಿರುತ್ತೆ, MES ಪುಂಡರ ಹಾವಳಿ ಹೆಚ್ಚಾಗಿರುತ್ತೆ. ಅದನ್ನ ತಡೆಯೋದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಬಂದಾಗ ಅವುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.